ಐದು ಸುರೇಶ್ ಏನಕ್ಕ 310 ಒಂದ್ಸಾರಿ 310 ಅಂತಾರೆ 315 ಪ್ರೇಮ್ 315 ಒಂದ್ಸಾರಿ 315 ಎರಡ್ ಸಾರಿ ಪ್ರೇಮ್ ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೂ ಎಲ್ಲ ನಮಸ್ಕಾರ ಸರ್. ನಾವು ಹೊಸಕೋಟೆ ಹೂವು ಮಾರ್ಕೆಟ್ ನ ಅಧ್ಯಕ್ಷರು ಸುರೇಶ್ ಕುಮಾರ್ ಅಂತ. SMS ಹೂವಿನ ಫ್ಲವರ್ ಸ್ಟಾಲ್ ನಮ್ದು. ನಾವಿಲ್ಲಿ ಈ ಆಷಾಢಕ್ಕೆ ಮೊದಲು ವೈಟ್ ಬಿ ವೈಟ್ ಎಲ್ಲ ನಾವು ಒಂದು 20 ವರ್ಷದಿಂದ ಮಾರಿರ್ಲಿಲ್ಲ ಅಂತ ರೇಟ್ಗಳು ಮಾರಿದೀವಿ. 800 900 1000 ಈ ತರ ಮಾರಿದೀವಿ. ಈ ಸತಿ ಒಳ್ಳೆ ರೇಟ್ಗಳಾಗೈತೆ. ಬಿ ವೈಟ್, ಮುಷ್ಕಿನ್ ವೈಟ್, ಸೆಂಟ್ ವೈಟ್, ಪರ್ಪಲ್, ಚಾಕ್ಲೇಟ್ ಇದೆಲ್ಲ ಈ ಸತಿ ತುಂಬಾ ಚೆನ್ನಾಗಿ ಮಾರಿದೀವಿ. ಈ ಸತಿ ಈ ವರ್ಷ ತುಂಬಾ ಒಳ್ಳೆ ರೇಟ್ಗಳು ನಡೆದೈತೆ. ರೈತರಿಗೂ ತುಂಬಾ ಅನುಕೂಲ ಆಗೈತೆ. ಇವಾಗ ಆಷಾಢದಲ್ಲಿ ಸ್ವಲ್ಪ ಡೌನ್ ಆಗಿದೆ. ಈಗ ವೆರೈಟಿಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಸರ್. ಸೇವಂತಿನಲ್ಲಿ ಒಳ್ಳೆ ಟಾಪ್ ವೆರೈಟಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಯಾವ್ದಿರ್ಬೋದು? ಸೇವಂತಿಯಲ್ಲಿ ಒಳ್ಳೆ ಎಕ್ಸ್ಪೋರ್ಟ್ ಅಂದ್ರೆ ಟಾಪ್ ಆಗಿ ಮಾರೋದಂದ್ರೆ ಬಿ ವೈಟ್ ಸರ್. ಬಿ ವೈಟ್ ಸೆಂಟೆಲ್, ಕಾಡಿಯಾ ಪಿಂಕ್, ಆಮೇಲೆ ಪರ್ಪಲ್ ಇದೆಲ್ಲ ಚೆನ್ನಾಗಿದೆ ಸರ್. ಆಮೇಲೆ ಇದ್ರಲ್ಲಿ ರೋಸ್ ವಿಚಾರಕ್ಕೆ ಬಂದ್ರೆ ಮಿರೇಬಲ್ ಓಕೆ. ಈಗ ಮಿರೇಬಲ್ ಬಂದಾಗಿಂದ ಅದಕ್ಕೆ ಕಾಂಪಿಟೇಷನ್ ಕೊಡ್ತಕ್ಕಂಥದ್ದು ಬೇರೆ ವೆರೈಟಿ ಯಾವ್ದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾಂಪಿಟೇಷನ್ ಕೊಡ್ತಕ್ಕಂಥದ್ದು ಕಲರ್ ಏನಾದ್ರು ಬಂದಿದ್ಯಾ ಅಥವಾ ಹಿಂಗೆ ನಡೆಯುತ್ತೆ ಮಿರಾಬಲ್ ಮಾರ್ಕೆಟ್? ಇಲ್ಲ ಸರ್, ಮಿರಾಬಲ್ ಮುಂದೆ ಯಾವ್ದು ಇಲ್ಲ ಸರ್. ಮಿರಾಬಲ್ ನಂಬರ್ 1 ಹೂಗಳಲ್ಲಿ. ರೋಸ್ ಅಲ್ಲಿ ಎಲ್ಲದಕ್ಕೂ ತಡಿತೈತೆ. ರೈತರಿಗೆ ಮೇಂಟೆನೆನ್ಸ್, ಔಷಧಿಗಳು ಹೊಡಿಯಕ್ಕೆ ಎಲ್ಲದಕ್ಕೂ ಸ್ವಲ್ಪ ರೋಗಗಳೆಲ್ಲ ತಡೀತದೆ. ಬೇರೆದೆಲ್ಲ ರೋಗಗಳು ತಡೆಯಲ್ಲ, ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ. ಮಿರಾಬಲ್ ಹೆಂಗನ ಇರ್ಲಿ, 10 ರೂಪಾಯಿ ಇರ್ಲಿ, 100 ರೂಪಾಯಿ ಇರ್ಲಿ, ಹೂವು ಖಾಲಿ ಆಗ್ತದೆ. ಬೇರೆ ಐಟಮ್ಗಳೆಲ್ಲ ಆತರ ನಾವು ಮಾರಕ್ಕಾಗಲ್ಲ. ಮಿರಾಬಲ್ ಮಾರ್ದಂಗೆ ಬೇರೆ ಹೂಗಳು ಮಾರಕ್ಕಾಗಲ್ಲ ಸರ್. ಅಥವಾ ಆಷಾಢ ಮುಗಿದ ತಕ್ಷಣ ರೇಟ್ ಜಂಪ್ ಆಗೋ ಚಾನ್ಸ್ ಇದೆಯಾ ಸರ್? ಇದು ಇವಾಗ ಆಷಾಢ ಆದ್ಮೇಲೆ ಜಂಪ್ ಆಗುತ್ತೆ ಸರ್. ಯಾಕಂದ್ರೆ ಹಬ್ಬಗಳು ಬರ್ತದೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ, ಗಣೇಶ ಹಬ್ಬ ಬರ್ತದೆ. ಹಬ್ಬ ಆದ್ಮೇಲೆ ಇದು ಆಷಾಢ ಆದ್ಮೇಲೆ 100% ರೇಟ್ಗಳಾಗುತ್ತೆ ಸರ್. ಸರಿ ಅಣ್ಣ, ಈಗ ಯಾವ ವರ್ಷನೂ ಕಂಡು ಕೇಳಾರ್ದಿಲ್ಲ ಇಂತ ಒಂದು ಬೆಲೆಗಳು ಇಷ್ಟು ದಿನ ಸೇವಂತಿಗೆ ಹೂಗಳು ಮಾರಿರುವಂತ ಕಾರಣ ಏನಿರ್ಬೋದು ಅಂತೀರಾ ಸರ್? ಸರ್, ಈ ಸತಿ ಏನಂದ್ರೆ ಈ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ವಾತಾವರಣ ಸ್ವಲ್ಪ ಚೇಂಜ್ ಆಯ್ತು. ಆಮೇಲೆ ಹೂಗಳು ಓಪನ್ ಆಗಿಲ್ಲ. ಬೆಳೆ ತೋಟದವರೆಲ್ಲ ಇತ್ತು, ಹೂಗಳೆಲ್ಲ ಇತ್ತು. ಬಟ್ ಎಂತೆಂತ ಔಷಧಿ ಹೊಡೆದ್ರು ಹೂವನೇ ಓಪನ್ ಆಗಿಲ್ಲ. ಅದರಿಂದ ಈವೆಂಟ್ಸ್ ಅವರು ಇವ್ರಿಗೆಲ್ಲ ಹೂಗಳು ವೈಟ್ಗಳೆಲ್ಲ ಡಿಮ್ಯಾಂಡ್ ಆಯ್ತು. 950, 1000, 850, 700 ಈ ತರ ಎಲ್ಲ ಒಳ್ಳೆ ರೇಟ್ಗಳು. ನಾವು 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. 30 ವರ್ಷದಿಂದ ನಾವು ಈ ರೇಟ್ಗಳ ಮಾರಿದ್ದು ಇದೇ ಫಸ್ಟ್ ಟೈಮ್. ಏನೋ 400, 500 ಏನೋ ಹಬ್ಬಗಳಲ್ಲಿ, ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಮಾರಿದೀವಿ. ಆದ್ರೆ ಏನು ಇಲ್ದಿರೋವಾಗ ಈ ತರ ಒಂದು ರೇಟ್ಗಳು ನಮ್ಮ 30 ವರ್ಷದ ಸರ್ವಿಸ್ ಅಲ್ಲಿ ಇದೇ ಫಸ್ಟ್ ಸರ್. ಓಕೆ ಸರ್, ನೀವ್ ಹೇಳ್ದಂಗೆ ಈಗ ಹೂವಿನ ಸೇವಂತಿಗೆ ವಿಚಾರಕ್ಕೆ ಬಂದಾಗ ಸೆಂಟೆಲ್ ಜೊತೆಗೆ ಬಿ ವೈಟ್ ಟಾಪ್ ಅಲ್ಲಿ ಮಾರೋ ಜಾಸ್ತಿ ಸೇಲ್ ಆಗುತ್ತೆ ಸರ್. ಸೆಂಟೆಲ್ ಏನಾಗ್ಬಿಟ್ಟೈತೆ ಅಂದ್ರೆ ಎಲ್ಲ ಸ್ವಲ್ಪ ವೈರಸ್ ತರ ಆಗ್ಬಿಟ್ಟಿದೆ. ಇವಾಗ ಸೆಂಟೆಲ್ ಒಂದ್ 10,000 ಗಿಡ ಉಣಿದ್ರೆ ಒಂದ್ 5,000 ಗಿಡ ಉಳಿತಾ ಇಲ್ಲ. ಇದೇನೋ ವೈರಸ್ ಆಗ್ಬಿಟ್ಟು ತುಂಬಾ ಗಿಡಗಳು ಹೋಗ್ತಾ ಇದೆ. ಅದರಿಂದನೂ ಸ್ವಲ್ಪ ಸೆಂಟೆಲ್ ಡಿಮ್ಯಾಂಡ್ ಆಗುತ್ತೆ. ಅಂದ್ರೆ ಇಳುವರಿ ಕಡಿಮೆ ಆಗಿದೆ ಸರ್. ಓಕೆ, ಅದರಿಂದ ಆ ಒಂದು ಹೊಡೆತದಿಂದ ಈಗ ಸೆಂಟೆಲ್ ಇಳುವರಿ ಕಮ್ಮಿ ಆಗಿದೆ ಸರ್. ಇಳುವರಿ ಕಮ್ಮಿ ಆಗಿದೆ. ಸೆಂಟೆಲ್ ಡಿಮ್ಯಾಂಡ್ ಆಗುತ್ತೆ ಸರ್. ಯಾಕಂದ್ರೆ ಮೊದಲ ತರ ಯಾರು ಬೆಳೆಯಕ್ ಆಗ್ತಾ ಇಲ್ಲ. ಹೊಸ ಭೂಮಿಯಲ್ಲಿ ಸ್ವಲ್ಪ ಚೆನ್ನಾಗುತ್ತೆ. ಒಂದ್ಸತಿ ಆಗ್ಬಿಟ್ಟು ಇನ್ನೊಂದ್ಸತಿ ಹಾಕಿದ್ರೆ ಆ ಭೂಮಿಯಲ್ಲಿ ಮತ್ತೆ ನೀವು ಒಂದ್ 10,000 15,000 ಉಣಿದ್ರೆ ಅರ್ಧಕ್ಕರ್ಧ ಉಳಿಯಲ್ಲ. ಎಲ್ಲ ಹೂವು ಬರೋ ಟೈಮ್ಗೆ ಎಲ್ಲ ಸುತ್ತೋಗ್ತದೆ. ಅದಕ್ಕೂ ಸ್ವಲ್ಪ ಸುಮಾರು ಔಷಧಿಗಳು ಅದೆಲ್ಲ ಸ್ವಲ್ಪ ಇವಾಗೆಲ್ಲ ಕಂಡಿಡಿದವ್ರ ಆದ್ರೂನು ಆ ತರ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಮೊದಲ ತರ ಬರಕ್ ಆಗ್ತಾ ಇಲ್ಲ. ಈಗ ಒಂದು ಉತ್ತಮವಾದ ಕ್ವಾಲಿಟಿ ಅಂತ ಹೇಳಿದ್ರೆ ನಿಮ್ಗೆ ಯಾವ ತರ ಇರ್ಬೇಕು? ಹೂವು ಒಂದು ಟಾಪ್ ರೇಟ್ ಮಾರ್ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಐಟಮ್ ತೋರಿಸ್ತೀರಾ? ಈಗ ಒಂದು ಸೆಂಟೆಲ್ ವಿಚಾರಕ್ಕೆ ಬಂದಾಗ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ರೆ ಸರ್ ಇದು ಬಿ ವೈಟ್ ಸರ್. ಇದು ಬಿ ವೈಟ್ ಈ ತರ ಇರ್ಬೇಕು. ಒಳ್ಳೆ ಕ್ವಾಲಿಟಿ ಇದ್ರೆ ಡೆಕೋರೇಷನ್ ಸರ್. ಸೆಂಟೆಲ್ ಇದೆ ಸರ್. ಸೆಂಟೆಲ್ ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಒಳ್ಳೆ ರೇಟ್ ಸರ್. ಇದಾದ್ಮೇಲೆ ಸರ್ ಇನ್ನ ಪರ್ಪಲ್ ಅಂತ ಒಂದು ರೇಟಿ ನಾವು ಪರ್ಪಲ್ ಇದೆ ಸರ್. ಇದೆಲ್ಲ ಬಂದು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದ್ರೆ ಇದು ಸೇಲಿಂಗ್ ಕಡಿಮೆ ಅಂತ ನಿಜಾನ? ಹೌದು ಸರ್. ಪರ್ಪಲ್ ಇದೆಲ್ಲ ಗಿಡಗಳೇನು ಇದಾಗಲ್ಲ, ಚೆನ್ನಾಗಿ ಒಳ್ಳೆ ಬೆಳೆ ಆಗ್ತದೆ. ಅದರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಆಗಿ ಒಳ್ಳೆ ಬೆಳೆಗಳಾದಾಗ ಬೇಡಿಕೆ ಕಮ್ಮಿ ಆಗ್ತದೆ. ಯಾಕೆ ಸರ್ ಇದು ಜಾಸ್ತಿ ಯೂಸ್ ಮಾಡಲ್ಲ ಅಂತೀರಾ? ಯೂಸ್ ಮಾಡ್ತಾರೆ ಸರ್, ಆದ್ರೆ ಇದೇನ ಅಂತ ಅಷ್ಟು ಮೂವ್ಮೆಂಟ್ ಬರೋದಿಲ್ಲ, ಅದರಷ್ಟು ಬರೋದಿಲ್ಲ ಸರ್. ಇನ್ನ ಮಿರಾಬಲ್ ಲೆಕ್ಕಾಚಾರಕ್ಕೆ ಬಂದಾಗ ಇದು ರೋಸ್ಗಳಲ್ಲೇ ರಾಜ ಅಂತ ಹೇಳ್ಬೋದು. ಹೌದು ಸರ್. ಇದರಲ್ಲಿ ಬಂದು ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ರೆ ನಿಮ್ಗೆ ಯಾವ ತರ ಇದ್ರೆ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ ಸರ್? ಇದು ಸರ್ ಈ ಮಾರ್ಕೆಟ್ ರೋಸ್ ಎಷ್ಟೇ ಡೌನ್ ಆಗ್ಲಿ ಮಿರಾಬಲ್ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬರೋದು.
50 ರೂಪಾಯಿ 60 ರೂಪಾಯಿ ಮುಂದೆನೆ ಇರುತ್ತೆ ಸರ್. ಇದು ಬಿಟ್ಕೊಡಲ್ಲ ಸರ್ ಇದು ಬಿಟ್ಕೊಡಲ್ಲ ಸರ್ ಇದು. ಇದ್ರಲ್ಲಿ ಮೋದಿ ಅಂತ ಬರುತ್ತೆ ಸರ್ ಮೋದಿ ಇದ್ರಲ್ಲಿ. ರೇಟ್ ಮೋದಿ ಅಲ್ಲಿದೆ ಸರ್. ಅದು ಬೆಲೆಗಳು ಮಿರಾಬಲ್ ಕಂಪೇರ್ ಮಾಡಿದ್ರೆ ಮೋದಿ ರೇಟ್ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನ ಸರ್ ಅದು? ಸರ್ ಮಿರಾಬಲ್ಗೂ ಅದಕ್ಕೂ ಒಂದು 50-60 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ 50-60 ಡಿಫ್ರೆನ್ಸ್ ಬರುತ್ತಾ? ಹಾ ಸರ್. ಸರ್ ಅದು ಬೆಳೆಯೋದು ಈಸಿನಾ, ಮಿರಾಬಲ್ ಈಸಿನಾ ಸರ್? ಕಷ್ಟನೇ ಸರ್ ಮೋದಿ ರೇಟ್ ಇದು. ಇದು ಮೋದಿ ಸ್ವಲ್ಪ ಕಷ್ಟನೇ ಬೆಳೆಯೋದು. ಯಾಕಂದ್ರೆ ಇದು ಔಷಧಿಗಳು ಜಾಸ್ತಿ ಹೊಡಿಬೇಕು ಇದಕ್ಕೆ. ಮಿರಾಬಲ್ ಅಂದ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ಮೇಂಟೈನ್ ಆಗುತ್ತೆ. ಒಂದಿನ 2 ದಿನ ಬಿಟ್ರೆ ತಡ್ಕೊಂತದೆ. ಇದೆಲ್ಲ ತಡೆಯಲ್ಲ ಸರ್. ಓಕೆ, ಅದಕ್ಕೆ ಔಷಧಿ ಇದಕ್ಕಿಂತ ಜಾಸ್ತಿ ಹೊಡಿಬೇಕು. ಹೌದು ಸರ್. ಓಕೆ ಸರ್. ಇದು ಮಿರಾಬಲ್ಗೆ ಇದಕ್ಕಿಂತ ಒಂದು 40-50 ರೂಪಾಯಿ ಓಕೆ ಸರ್. ಇಲ್ಲಿ ಇರ್ಬೋದು ಅಂತ. ಇದು ಯಾವ್ದು ಸರ್ ಇದು ರೋಡ್? ಇದು ಯಾವ್ದು ಸರ್? ಈ ವೆರೈಟಿ ಯಾವ್ದು ಸರ್? ಇವತ್ತು 160 ಸರ್. 160. ಇದು ಮೋದಿನೇನಾ? ಮೋದಿ ಸರ್. ಓಕೆ ಸರ್, ಸೂಪರ್ ಸರ್. ಓಕೆ ಸರ್, ಈಗ ಇದೊಂದು ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಈ ಒಂದು ವೆರೈಟಿ. ಇದು ಯಾವ ವೆರೈಟಿ ಅಂತ ಹೇಳ್ತೀರಾ ಸರ್? ಸರ್? ಇದು ಕಾಡಿಯ ಪಿಂಕ್. ಕಾರ್ಡಿಯಲ್ ಸರ್. ಇದು ಓಪನ್ ಫೀಲ್ಡ್ ಅಲ್ಲಿ ಮಾಡುವಂತದ್ದು, ಪಾಲಿ ಹೌಸ್ ಅಲ್ಲಿ ಎರಡರಲ್ಲೂ ಮಾಡ್ಬೋದು ಸರ್. ಎರಡರಲ್ಲೂ ಓಕೆ. ಬೇಡಿಕೆ ಅನ್ನೋದು ಇರುತ್ತಾ ಸರ್ ಏನಾದ್ರು? ಇರುತ್ತೆ ಸರ್. Okay, ಇದಾದ್ಮೇಲೆ ಸರ್ ಇದು ವಿಭಿನ್ನವಾಗಿ ಕಾಣಿಸ್ತದೆ. ಇದು ಚಾಕ್ಲೇಟ್ ಸರ್. ಇದು ಚಾಕ್ಲೇಟ್. ಇದು ಅಷ್ಟೇ ಸರ್, ಡೆಕೋರೇಷನ್ಗೆ ಆಮೇಲೆ ಈ ತೋಮಾಲೆಗಳಿಗೆಲ್ಲ ಹಾಕ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್. ಇದು ಬೇಡಿಕೆ ಇದೆ. ಈಗ ಈ ಬಣ್ಣದ ಇದು ಏನಿರ್ತದೆ ವೆರೈಟಿಗಳಿರ್ತವೆ, ಇವೆಲ್ಲ ಬಂದು ನಮಗೆ ಬರೀ ಕಲರ್ ಗೆ ಮಾತ್ರ ಬಳಕೆ ಮಾಡೋದ್ರಿಂದ ಬೇಡಿಕೆ ಕಡಿಮೆ. ಅದನ್ನ ಬಿಟ್ಟು ಸೆಂಟೆಲ್ ಮತ್ತೆ ಈ ವೈಟ್ ಏನಿರ್ತದೆ ಇದಕ್ಕೆಲ್ಲ ಬಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಸರ್. ಈ ಸೆಂಟೆಲ್ ಅಂದ್ರೆ ಕಾಮನ್ ಆಗಿ ಉಪಯೋಗಿಸ್ತಾರೆ. ಹೂವು ಕಟ್ಟಕ್ಕೆ, ಮನೆಗಳಿಗೆ 1/4 kg ಅದೆಲ್ಲ ತಗೊಂಡ್ ಹೋಗ್ತಾರೆ. ಇದೆಲ್ಲ ಹೂವು ಸ್ವಲ್ಪ ದಪ್ಪ ಇರೋದು ಡೆಕೋರೇಷನ್ಗೆ, ಅದಕ್ಕೆ ತೋಮಾಲೆಗಳಿಗೆಲ್ಲ ಯೂಸ್ ಮಾಡ್ತಾರೆ. ಈ ಮಿರಾಬಲ್ ಎಲ್ಲ ಕಾಮನ್ ಆಗಿ ಮನೆಗಳಿಗೆ 1/4 kg, ಅರ್ಧ kg ಎಲ್ಲ ಫಾಸ್ಟ್ ಮೂವಿಂಗ್ ಇರ್ತದೆ. ಕೆಲವೊಂದೆಲ್ಲ ದಿಂಡುಗಳು ಅದಕ್ಕೆ ಮಾಡ್ತಾರೆ. ದಿಂಡುಗಳಿಗೆ ಎಲ್ಲ ಬೆಂಗಳೂರಿಗೆ ಎತ್ಕೊಂಡೋಗಿ ಮಾರ್ತಾರೆ. ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್. ಇದು ಅಂತ ಬಂದಿದ್ದ ಮ್ಯಾರಿಗೋಲ್ಡ್ ಇಂದ ಸ್ಟಾರ್ಟ್ ಆಗಿದೆ ಅನ್ಕೊಂತೀನಿ ಸರ್. ಆ ಮ್ಯಾರಿಗೋಲ್ಡ್ ಪೊಸಿಷನ್ ಏನಾಗಿದೆ ಇವಾಗ ಸರ್? ಮ್ಯಾರಿಗೋಲ್ಡ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಮೊನ್ನೆಲ್ಲ ಆ ಮದರೇ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಸರಿಯಾಗಿ ಬರ್ತಾ ಇರ್ಲಿಲ್ಲ ಒಂದು 2 ವರ್ಷದಿಂದ. ಈ ವರ್ಷ ಚೆನ್ನಾಗಿ ಬಂದಿದೆ ಸರ್. ಮಾರಿಗೋಲ್ಡ್ ನೋಡೋ ವಿಚಾರಕ್ಕೆ ನೋಡಿದ್ರೆ ನೋಡಿ ಇಲ್ಲಿ ಇದೆಯಲ್ಲ ಸರ್ ಅದು? ಹಾ ಸರ್, ಇಲ್ಲಿದೆ ಬನ್ನಿ ಸರ್. ಇಲ್ಲಿದೆ ಬನ್ನಿ ಸರ್. ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ಅಲ್ಲ ಸರ್? ಇದು ಸೇವಂತಿಗೆದಲ್ಲಿ ನಾಟಿ ಹೋಗ್ಬಿಟ್ಟು ಹೈಬ್ರಿಡ್ ಇದೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಒಂದು 8-10 ವರ್ಷದ ಹಿಂದ್ಗಡೆ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಮಾರಿಗೋಲ್ಡ್. ಇವಾಗ ಎಷ್ಟು ವೆರೈಟಿ? ಅವಾಗ ಒಂದು 10-15 ವರ್ಷದಿಂದ ಇದೆ. 300-400 ರೂಪಾಯಿ ಅವಾಗ ದೊಡ್ಡ ಬೆಲೆ. ಅದು ರಬ್ಬರ್ ಶಾಮಂತಿ ಅಂತ ಕರೀತಾ ಇದ್ರು ಅದನ್ನ. ಇದು ಒಳ್ಳೆ ಬೇಡಿಕೆ ಇತ್ತು ಅವಾಗ ಇದಕ್ಕೆ. ಓಕೆ ಸರ್. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಮದರ್ ಅಲ್ಲ, ಇದ್ರ ಮದರ್ ಪ್ಲಾಂಟೇನೆ ಸ್ವಲ್ಪ ವೀಕ್ ಆಗಿ ಸ್ವಲ್ಪ ಸರ್. ಈಗ ಕ್ವಾಲಿಟಿ ಬರ್ತಾ ಇಲ್ಲ. ಆಷಾಢ ಕಳೆದ ತಕ್ಷಣ ವರಲಕ್ಷ್ಮಿ ಹಬ್ಬ ಬರುತ್ತಲ್ವಾ? ಪ್ರೈಸಸ್ ರೈತರು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಅದು ಸರ್. ಇವಾಗ ಹೂವ ಇದು ಜಾಸ್ತಿ ಆದ್ರೆ ಬೇಡಿಕೆ ಜಾಸ್ತಿ ಆದಾಗ, ಹೂವು ಉತ್ಪಾದನೆ ಜಾಸ್ತಿ ಆದಾಗ ಬೇಡಿಕೆ ಕಮ್ಮಿ ಆಗ್ಬಿಡ್ತದೆ. ಉತ್ಪಾದನೆ ಕಮ್ಮಿ ಇದ್ದಾಗ ಬೇಡಿಕೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಹೌದು ಸರ್. ಇವಾಗ ನಮ್ಗೆ ಒಂದ್ 2 ಟನ್ 3 ಟನ್ ಬರೋ ಜಾಗದಲ್ಲಿ ಒಂದು 10 ಟನ್ ಹೂವು ಬಂದ್ಬಿಟ್ರೆ ಬೇಡಿಕೆ ಕಡಿಮೆ. ಅದೇ ಬೇಡಿಕೆ ಹೂವು ಕಮ್ಮಿ ಬಂದಾಗ ಬೇಡಿಕೆ ಜಾಸ್ತಿ. ಓಕೆ ಅಣ್ಣ, ಈಗ ಇನ್ನೊಂದೇ ಒಂದು ಡೌಟ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಚೆಂಡು ಹೂಗಳು ಈಗ ಬಂದು ಬೆಳಿತಾರೆ. ಚೆಂಡು ಹೂವಲ್ಲಿ ತುಂಬಾ ಚೆನ್ನಾಗಿ ಸೇಲ್ ಆಗುವಂತ ತಳಿ ಯಾವ್ದು ಅಂತ ಹೇಳ್ತೀರಾ ಸರ್? ತಳಿ ಬಗ್ಗೆ. ಚೆಂಡು ಹೂವು ತಳಿ ಸರ್ ಟೆನ್ನಿಸ್ ಅಂತ ಬರ್ತದೆ, ಸಿರಿ ಬರ್ತದೆ. ಟೆನ್ನಿಸ್, ಸಿರಿ ಇವೆರಡು ತುಂಬಾ ಚೆನ್ನಾಗಿ ಸೇಲ್ ಆಗುವಂತದ್ದು ಸರ್. ಸೇವಂತಿ ಬಂದ್ಮೇಲೆ ಚೆಂಡು ಹೂಗೆ ತುಂಬಾ ಡಿಮ್ಯಾಂಡ್ ಕಡಿಮೆ ಆಗಿದೆಲ್ಲ ಸರ್? ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಚೆಂಡು ಹೂ ಉಪಯೋಗಿಸೋದೇ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಕೆಲವರೆಲ್ಲ ಸ್ವಲ್ಪ ಆಗ್ಬಾರ್ದು ಅಂತ ಹೇಳಿರ್ತಾರೆ. ಅದಕ್ಕೆ ಈ ಚಪ್ಪರಗಳಿಗೆ, ಜನಕನ ಬಾಗಿಲಿಗೆ ಅಂತದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಕಡಿಮೆ. ಓಕೆ. ಸಿರಿ ಮತ್ತೆ ಟೆನ್ನಿಸ್ ಇವೆರಡು ವೆರೈಟಿ ಚೆನ್ನಾಗಿದೆ. ಕಲರ್ ಸರ್ ಇದು ಎಲ್ಲೋ ಆರೆಂಜ್. ಟೆನ್ನಿಸ್ ಅಲ್ಲಿ ಎರಡೂ ಬರುತ್ತಾ ಸರ್? ಹಾ ಸರ್. ಓಕೆ. ಆರೆಂಜ್ ಬರುತ್ತೆ ಸರ್. ಇಲ್ಲೆಲ್ಲ ಇತ್ತು ಆರೆಂಜ್. ಇಲ್ಲ ಇದೆ ನೋಡಿ ಸರ್ ಆರೆಂಜ್. ನಾಟಿ ಚೆಂಡು ಆರೆಂಜ್ ಸರ್. ಆರೆಂಜ್ ಇದೆಲ್ಲ ಇದು ಟೆನ್ನಿಸ್. ಇದು ಬಾಲ್ ತರಾನೇ ಕಾಣಿಸುತ್ತೆ, ಅದಕ್ಕೆ ಹೆಸರೇ ಟೆನ್ನಿಸ್. ಟೆನ್ನಿಸ್ ಬಾಲ್. ಓಕೆ. ಇವೆರಡು ವೆರೈಟಿ ಸಿರಿ ಟೆನ್ನಿಸ್ ಚೆನ್ನಾಗಿ ಕೊಡುತ್ತೆ. ಹೌದು ಸರ್. ಓಕೆ ಸರ್. ಓಕೆ ಸರ್. ಈ ಮುಸ್ಕಿನ್ ಮೀಡಿಯಂ ಐತೆ ಹೂವು. ಮುಸ್ಕಿನ್ ವೈಟ್. ಓಕೆ. ಮುಸ್ಲಣ್ಣ
ಸರ್ ಓಕೆ, ಒಂದು ಹೂವಿನ ತಳಿಗಳಾಗಿ ಹೂವಿನ ವೆರೈಟಿಗಳಾಗಿರ್ಬೋದು, ಮತ್ತೆ ಇವಾಗ ನಡೀತಾ ಇರೋ ಪ್ರೈಸಸ್, ಮತ್ತೆ ಯಾವ ತರ ಕ್ವಾಲಿಟಿ ಇದ್ರೆ ಚೆನ್ನಾಗಿ ಓಡುತ್ತೆ ಅಂತ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದೀರಾ. ರೈತರು ಇದನ್ನೆಲ್ಲ ನೋಡಿ ಒಂದ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೂ ಬೆಳೆದಿರೋ ಆವರೇಜ್ ಆಗಿ ಬೆಳ್ಕೊಂಡು ಹೋದ್ರೆ ಯಾವಾಗೂ ರೇಟ್ ಸಿಗುತ್ತೆ ರೈತರಿಗೆ. ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಈ ವಿಡಿಯೋನ ಯಾರೆಲ್ಲ ನೋಡ್ತಾರೆ ರೈತರ ಕಡೆಯಿಂದ ಧನ್ಯವಾದಗಳು. ನಿಮ್ಗೂ ತುಂಬಾ ಧನ್ಯವಾದಗಳು. ಒಂದು ಈ ವಿಡಿಯೋ ಮಾಡಿ ನಾ ಎಲ್ಲರಿಗೂ ತಲುಪಿಸ್ತಾ ಇದ್ದೀರಾ, ನಿಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು.